ಹಸಿರು ಹಸಿರು ಮೈದಾನದಲ್ಲಿ ಒಂದು ಚಿಕ್ಕ ಕೆಂಪು ಕೊಟ್ಟಿಗೆಯ ಹತ್ತಿರ ಬೆನ್ನಿ ಎಂಬ ಮುತ್ತಾದ ಬಿಳಿ ಮೊಲ ವಾಸಿಸುತ್ತಿತ್ತು. ಅವನಿಗೆ ಉದ್ದ ಮೃದುವಾದ ಕಿವಿಗಳು, ಕುಣಿಯುವ ಗುಲಾಬಿ ಮೂಗು ಮತ್ತು ತುಂಬಾ ಮುದ್ದಾದ ನಗು ಇತ್ತು. ಆದರೆ ಬೆನ್ನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ಕ್ಯಾರೆಟ್ಗಳಿಗೆ ತುಂಬಾ ಭಯಪಡ್ತಿದ್ದ. ಹೌದು, ಕಿತ್ತಳೆ ಬಣ್ಣದ ಕರಕರ ಅನ್ನುವ ಕ್ಯಾರೆಟ್ಗಳಿಗೆ. ಪ್ರತಿ ಸಲ ಅವನು ಕ್ಯಾರೆಟ್ ನೋಡಿದಾಗ ಅಯ್ಯೋ ತುಂಬಾ ಕರಕರ, ತುಂಬಾ ಕಿತ್ತಳೆ ಎಂದು ಓಡಿ ಹೋಗ್ತಿದ್ದ. ಒಂದು ಬೆಳಗ್ಗೆ ಅಮ್ಮ ಮೊಲ ಕೂಗಿದ್ಲು, ಬೆನ್ನಿ, ಉಪಹಾರ ಸಿದ್ಧ. ತಟ್ಟೆಯಲ್ಲಿ 3 ಹೊಳೆಯುವ ಕ್ಯಾರೆಟ್ಗಳಿದ್ದವು. ಬೆನ್ನಿ ನಿಧಾನವಾಗಿ ಹಿಂದೆ ಸರಿಯಲು ಶುರು ಮಾಡಿದ. ಅಷ್ಟರಲ್ಲಿ ಅವನ ಸ್ನೇಹಿತರು ಬಂದ್ರು. ಡೈಸಿ ಬಾತುಕೋಳಿ, ಚಾರ್ಲಿ ಕೋಳಿ ಮತ್ತು ಟೋಬಿ ಆಮೆ. ಡೈಸಿ ನಕ್ಕು ಹೇಳಿತು, ಕ್ಯಾರೆಟ್ಗಳು ಕ್ವಾಕ್ ಅಂತಲೂ ಕೂಗಲ್ಲ. ಚಾರ್ಲಿ ಹೇಳಿತು, ಅವು ತಿಂದ್ರೆ ಬಲ ಬರುತ್ತದೆ. ಟೋಬಿ ನಿಧಾನವಾಗಿ ಹೇಳಿತು, ನಾನು ಕೂಡ ಒಮ್ಮೆ ಭಯಪಟ್ಟೆ, ಆದರೆ ಒಂದು ಚಿಕ್ಕ ಕಡಿ ತೆಗೆದುಕೊಂಡೆ. ಬೆನ್ನಿ ಯೋಚಿಸಿತು, ಒಂದು ಚಿಕ್ಕ ಕಡಿ ಮಾತ್ರ ಎಂದು ಆತ ತನ್ನೊಳಗೆ ಹೇಳಿಕೊಂಡ. ಅವನು ನಿಧಾನವಾಗಿ ಕ್ಯಾರೆಟ್ ಹತ್ತಿರ ಹೋದ. ಮೂಗು ಕುಣಿಯಿತು, ಹೃದಯ ತುಸು ತಡಕಾಡಿತು. ಮತ್ತೆ ಕರಕ್. ಬೆನ್ನಿ ಕಣ್ಣು ದೊಡ್ಡದಾಯಿತು. ಅವನು ಆಶ್ಚರ್ಯದಿಂದ ಹೇಳಿದ, ಇದು ಸಿಹಿ ಇದೆ. ಅವನ ಸ್ನೇಹಿತರು ಹರ್ಷದಿಂದ ಜಿಗಿದ್ರು. ಎಲ್ಲರೂ ನಕ್ರು. ಇನ್ನೊಂದು ಕಡಿ, ಮತ್ತೊಂದು ಕಡಿ. ಇನ್ನು ಬೆನ್ನಿಗ ಭಯ ಇರಲಿಲ್ಲ. ಅವನು ಸಂತೋಷದಿಂದ ಕ್ಯಾರೆಟ್ ತಿನ್ನುತ್ತಿದ್ದ. ಆ ಸಂಜೆ ಸುಂದರ ಸೂರ್ಯಾಸ್ತ ಸಮಯದಲ್ಲಿ ಬೆನ್ನಿ ನಗುತ್ತಾ ಹೇಳಿದ, ಕೆಲವು ವಿಷಯಗಳು ಭಯಾನಕವಾಗಿ ಕಾಣಬಹುದು, ಆದರೆ ಅವು ತುಂಬಾ ಚೆನ್ನಾಗಿರಬಹುದು. ಅಮ್ಮ ಮೊಲ ಮುತ್ತಾಗಿ ನಕ್ಳು. ಸ್ನೇಹಿತರು ಒಪ್ಪಿಕೊಂಡ್ರು. ಆ ದಿನದಿಂದ ಬೆನ್ನಿ ಎಲ್ಲರಿಗೂ ಹೇಳುತ್ತಿದ್ದ, ಭಯವಾಯಿತೇ, ಒಂದು ಚಿಕ್ಕ ಕಡಿ ತೆಗೆದುಕೋ. ಕಥೆಯ ಸಂದೇಶ: ಹೊಸ ವಿಷಯಗಳನ್ನು ಪ್ರಯತ್ನಿಸೋಣ, ಧೈರ್ಯದಿಂದ ಮುಂದೆ ಸಾಗೋಣ.